ಇದುವರೆಗೆ ಏನ್ ಮಾಡಿದೆ ನಾವು ಕಾಲ, ಉದ್ದ, ಹಣ, ತೂಕ ಮತ್ತು ಸಂಗ್ರಾಹಕ ಸಾಮರ್ಥ್ಯದ ಮೂಲಮಾನಗಳ ಬಗ್ಗೆ, ಒಂದಿಷ್ಟು ಮೂಲ ಅಂಶಗಳ ಬಗ್ಗೆ, ಅವು ಯಾವ ರೀತಿ ಕನ್ವರ್ಟ್ ಮಾಡಿದ್ರ ಒಂದರಿಂದ ಒಂದು ಬದಲಾದ್ರ ಅವು ಯಾವ್ದು ಅಂತ ಹೇಗೆ ತಿಳ್ಕೊಂಡೇವೆ, ಹೌದಲ್ವಾ? ಹಾಗಾದ್ರ ಏನ್ ಮಾಡೋಣಂದ್ರ ಅದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣಂತ, ಹೌದಾ? ಹಾಗಾದ್ರ ಮೊದಲೇ ಪ್ರಶ್ನೆ ಏನಪ್ಪಾ ಅಂತ ಹೇಗೆ ನೋಡೋಣ. ಏನ್ ಮೊದಲೇ ಪ್ರಶ್ನೆ ಅಂತಂದ್ರ 1 ಕಿಲೋಗ್ರಾಂ ಒಂದು ಕಿಲೋಗ್ರಾಂ ಅಕ್ಕಿಯ ಬೆಲೆ 10 ರು 10.50 ಮತ್ತು 1/2 ಕಿಲೋಗ್ರಾಂ ಸಕ್ಕರೆಯ ಬೆಲೆ ರು 15 ಆದರೆ ಅಂಗಡಿಯವನಿಗೆ ಕೊಡಬೇಕಾದ ಹಣ ಎಷ್ಟು? ಅಂಗಡಿಯವನಿಗೆ ಕೊಡಬೇಕಾದ ಹಣ ಎಷ್ಟು? ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ನಿಮ್ಗ ಅಂಗಡಿ ಕಳಿಸಿರ್ತಾರ ನಿಮ್ಮ ಮನ್ಯಾಗ, ಅವಾಗ ಏನ್ ಹೇಳಿ ಕಳಿಸ್ತಾರ ಅಂದ್ರ 1 kg ಅಕ್ಕಿ ತೊಂಬ ಅಂತ ಹೇಗೆ ಕಳಿಸ್ತಿರ್ತಾರೆ. 1 ಕಿಲೋಗ್ರಾಂ ಅಕ್ಕಿಯನ್ನು ತೊಂಬ ಅಂತ ಹೇಳ್ತಾರೆ. ಅದಕ್ಕೆ ದುಡ್ಡು ಎಷ್ಟು ಅಂತಂದ್ರ 10 ರೂಪಾಯಿ 50 ಪೈಸಾ. 10 ರೂಪಾಯಿ 50 ಪೈಸಾ. ಅದೇ ತರ ಅರ್ಧ kg ಸಕ್ಕರೆ ತೊಂಬ ಅಂತ ಹೇಳ್ತಾರೆ. 1/2 ಅಂದ್ರ ಅರ್ಧ, ಹೌದಿಲ್ಲ? ಒಂದರ ಅರ್ಧ, 1/2 ಅರ್ಧ ಆಗುತ್ತೆ, ಹೌದಿಲ್ಲ? ಅರ್ಧ kg ಸಕ್ಕರೆ ತೊಂಬ ಅಂತ ಹೇಳ್ತಾರೆ. ಆ ಅರ್ಧ kg ಸಕ್ಕರೆ ಬೆಲೆ ಎಷ್ಟೈತಿ? ರೂಪಾಯಿ 15 ರೂಪಾಯಿ ಐತಿ, ಹೌದಾ? ನಮ್ಗೇನದ ಒಂದೇ ಮೂಲಮಾನಕ್ಕೆ ಬದಲಾಯಿಸ್ಬೇಕಂತ ಹೇಳ್ತು. ಇಲ್ಲಿ ನೋಡ್ರಿ, ಸಕ್ಕರೆದ್ದು ಅಕ್ಕಿಯ ಮೂಲ ಬೆಲೆನು ರೂಪಾಯಿದೊಳಗ ಐತಿ, ಪೈಸೆದೊಳಗೆ ಕೊಟ್ಟಿಲ್ಲ, ಬೇರೆದೊಳಗೆ ಕೊಟ್ಟಿಲ್ಲ. ಅದೇ ತರ ಸಕ್ಕರೆಯ ಬೆಲೆನು ಕೂಡ ಏನೈತಿ? ರೂಪಾಯಿದೊಳಗ ಕೊಟ್ರ. ನಮ್ಗ ನೆನಪಿಡಬೇಕಾದ ಅಂಶದೊಳಗೆ ಪ್ರಶ್ನೆ ಅಂಶ ನೆನಪೈತಿಲ್ಲ ಇದು. 10.50 ರೂಪಾಯಿ ಮತ್ತ 15 ರೂಪಾಯಿ ಕೊಡ್ತೇನೆ. 1 kg ಅಕ್ಕಿಗೆ ಏನ್ ಮಾಡ್ತೇವಿ? 10 ರೂಪಾಯಿ 50 ಪೈಸೆ ಕೊಟ್ಟು ತಗೋತೇವಿ. ಅದೇ ತರ ಅರ್ಧ kg ಸಕ್ಕರೆಗೆ ಏನ್ ಮಾಡ್ತೇವಿ? 15 ರೂಪಾಯಿ ಕೊಟ್ಟು ತಗೋತೇವಿ. ಹಾಗಾದ್ರೆ ನಾವು ಅಂಗಡಿಯವನಿಗೆ ಎಷ್ಟು ರೂಪಾಯಿ ಕೊಟ್ಟಂಗಾತು? ಯೋಚನೆ ಮಾಡ್ರಿ. 1 ಕಿಲೋ ಅಕ್ಕಿಗೆ ಎಷ್ಟು ಕೊಡ್ತೇವೆ ನಾವು? 15 ರೂಪಾಯಿ ಕೊಡ್ತೇವೆ. 10 ರೂಪಾಯಿ 50 ಪೈಸೆ ಕೊಡ್ತೇವೆ. ಅದೇ ತರ ನಮ್ಮ ಅರ್ಧ kg ಸಕ್ಕರೆಗೆ ಏನ್ ಮಾಡ್ತೇವಿ? 15 ರೂಪಾಯಿ ಕೊಡ್ತೇವೆ. ಇವೆರಡು ಕೂಡಿಸಿದಾಗ ಏನ್ ಸಿಗ್ತಾನ? ಅಂಗಡಿಯೋಗಿ ಎಷ್ಟು ಕೊಡ್ಬೇಕು ಅನ್ನೋದು ಸಿಕ್ಬಿಡ್ತೈತಿ, ಹೌದಿಲ್ಲ? ನೋಡ್ರಿ, 10 ರೂಪಾಯಿ ನಮಗ ದಶಮಾಂಶ ಪದ್ಧತಿ ಒಳಗ ಪ್ರಕಾರ ಏನ್ ಮಾಡ್ಬೇಕು? ಬಿಂದು ಇತ್ತಂದ್ರ ಅದನ್ನ ಮನಸ್ಸಿನೊಳಗೆ ಇಟ್ಕೊಂಡ್ಕೆ ಸಾಮಾನ್ಯ ಸಂಕಲನ ತರ ಮಾಡ್ಬೇಕು, ಕೂಡಿಸ್ಬೇಕು, ಹೌದಿಲ್ಲ? ಅಂದ್ರೆ ಏನೈತಿ? 10 50 ಐತಿ. ಅದೇ ತರ ತಳಗಿಂದು 15 0 0 ಐತಿ. ಕೂಡಿಸ್ಬಿಡೋಣ ಇದನ್ನ. 0ದೊಳಗ 0 ಕೂಡಿಸಿದ್ 0, 5 0ದಾಗ 5 ಕೂಡಿಸಿದ್ರ 5, 2 ಕೂಡಿಸಿದ್ರ 1 ಕೂಡಿಸಿದ್ರ 2, 2 5 5 5 ಬಂತು, ಹೌದಾ? ನಮಗ ಕೊಟ್ಟಂತ ಪ್ರಶ್ನೆಗಳಲ್ಲಿ ಇವೇನು ಬೆಲೆಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಲಗಡೆಯಿಂದ 0 ಕೊಟ್ರ? 2 ಸ್ಥಾನಗಳನ್ನು ಬಿಟ್ಕೆ 0 ಕೊಟ್ರ? ಹಾಗಾದ್ರ ನಮ್ಗೆ ಬಂದಂತ ಉತ್ತರದೊಳಗೆ ಏನ್ ಮಾಡ್ಬೇಕು? 2 ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಡ್ಬೇಕು. ನೋಡ್, 1 ಸ್ಥಾನ ಬಿಟ್ಟೆ, 2 ಸ್ಥಾನ ಬಿಟ್ಟೆ, ಕೊಟ್ಟಾಗ 25.50 ಆಯ್ತು. ಹಾಗಾದ್ರ ನಾವು ಅಂಗಡಿಯವನಿಗೆ ಕೊಡಬೇಕಾದ ದುಡ್ಡು ಎಷ್ಟಾತಿಲ್ಲಿ? 25.50. 25.50 ರೂಪಾಯಿ ನಾವೇನ್ ಮಾಡ್ಬೇಕು? ಅಂಗಡಿಯವನಿಗೆ ಕೊಡ್ಬೇಕು. ಹಾಗಾದ್ರೆ ನಮ್ಗೆ ಕೇಳಿದ್ದು ಬೆಲೆ ಹಣ ಎಷ್ಟು ಕೊಡ್ಬೇಕು? ನಾವಾಗ 25.50 ರೂಪಾಯಿ ಕೊಡ್ಬೇಕು. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಅಂತ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, 2 ಕ್ವಿಂಟಾಲ್ ಎಂದರೆ ಎಷ್ಟು ಗ್ರಾಮ್ಗಳು? 2 ಕ್ವಿಂಟಾಲ್ ಅಂದ್ರೆ ಎಷ್ಟು ಗ್ರಾಮ್ಗಳು ಅಂತ ಹೇಗೆ ನೋಡೋಣಂತ. ಫಸ್ಟ್ ಒಂದು ಅರ್ಥ ಮಾಡ್ಕೊಂಡು ನೀವು, ಅವ್ರು ಏನ್ ಹೇಳ್ಯಾರ? 2 ಕ್ವಿಂಟಾಲ್ ಐತೆ, ಅದನ್ನ ಇದಕ್ಕೆ ಕನ್ವರ್ಟ್ ಮಾಡಂತ ಹೇಳ್ಯಾರ ಅವರು? ಗ್ರಾಮಿಗೆ ಕನ್ವರ್ಟ್ ಮಾಡಂತ ಹೇಗೆ ಹೇಳ್ಯಾರ ಅವ್ರು, ಹೌದಿಲ್ಲ? ಗ್ರಾಮಿಗೆ ಬದಲಾಯಿಸಿದಾಗ ಅದು ಎಷ್ಟಾಗುತ್ತಾ ಅಂತ ಹೇಗೆ ಹೇಳ್ಯಾರ. 2 ಕ್ವಿಂಟಾಲ್ ಇದ್ದಿದ್ದನ್ನ ಗ್ರಾಮದೊಳಗ ಎಷ್ಟಾಗುತ್ತಾ ಅಂತ ಹೇಗೆ ಕ್ವಶನ್ ಮಾಡ್ಯಾರ. ಹಾಗಾದ್ರ ಇಲ್ಲಿ ಅರ್ಥ ಮಾಡ್ಕೊ, 1 ಕ್ವಿಂಟಾಲ್ ಅಂದ್ರ ಮೊದಲ ಎಷ್ಟು ಕಿಲೋಗ್ರಾಮ್ ಅಂತ ಹೇಗೆ ಅರ್ಥ ಮಾಡ್ಕೊಳಂತ. ಅಂದ್ರ 1 ಕ್ವಿಂಟಾಲ್ 1 ಕ್ವಿಂಟಾಲ್ ಅಂದ್ರೆ ಎಷ್ಟು? 100 ಕಿಲೋ ಗ್ರಾಮ್, ಹೌದಾ? 1 ಕಿಲೋಗ್ರಾಮ್ ಇದು ಎಷ್ಟು? 100 ಕಿಲೋಗ್ರಾಮ್. 1 ಕ್ವಿಂಟಾಲ್ಕ 100 ಕಿಲೋಗ್ರಾಮ್. ಹಾಗಾದ್ರ 2 ಕ್ವಿಂಟಾಲ್ಕ ಎಷ್ಟು ಕಿಲೋಗ್ರಾಮ್? ಅದು ಎಷ್ಟಾಯ್ತು? ಎಷ್ಟು ಗುಣಿಸ್ಬಿಡೋನು. 1 ಕ್ವಿಂಟಾಲ್ಕ 100 ಅಂದ್ರ 2 ಕ್ವಿಂಟಾಲ್ಕ ಎಷ್ಟಾಯ್ತು? 200, ಹೌದಾ? ಅಂದ್ರ ಎಷ್ಟು ಕ್ವಿಂಟಲ್? 2 ಕ್ವಿಂಟಾಲ್ಕ 200 ಕಿಲೋಗ್ರಾಮ್ ಬಂತು. ಹಾಗಾದ್ರ ನಮಗ 1 ಕಿಲೋಗ್ರಾಮ್ಕ ಎಷ್ಟು ಗ್ರಾಮ್ಗಳದಾವ್? 1 ಕಿಲೋ
ಗ್ರಾಮ್ಗೆ ಎಷ್ಟು 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳಕ್ಕವು 1000 ಗ್ರಾಮಿಗೆ ನಾವು ಏನಂತೀವಿ 1 ಕಿಲೋಗ್ರಾಮ್ ಅಂತೇವೆ ಹೌದಾ. ನಮ್ಗೆ 200 ಕಿಲೋಗ್ರಾಮಿಗೆ 100 ಅಂದ್ರ 1 ಕಿಲೋಗ್ರಾಮ್ ಅಂದ್ರೆ ಎಷ್ಟು 100 ಗ್ರಾಮ್ ಹೌದಾ. 100 ಗ್ರಾಮ್ನ 200 ಕಿಲೋಗ್ರಾಮಿಗೆ ಗುಣಿಸಿದ್ರೆ ಏನಾಗುತ್ತೆ ನಮ್ಗೆ 2 ಕ್ವಿಂಟಲ್ದು ಬೆಲೆ ಸಿಕ್ಬಿಡ್ತದೆ ನಮ್ಗೆ ಹೌದಿಲ್ಲ. ನೋಡ್ರಿ 1 ಕಿಲೋಗ್ರಾಮ್ಗೆ ಎಷ್ಟಾಯ್ತು 100 ಗ್ರಾಮ್ ಆಯ್ತು ಹೌದಾ. ಅಂದಾಗ ನೆಕ್ಸ್ಟ್ ಒಂದು ನೋಡ್ರಿ 200 ಕಿಲೋನ ಜಸ್ಟ್ ಸಿಂಪಲ್ ನೀವು 200 kg ಐತಿ ಅದನ್ನ ಎಷ್ಟರಲ್ಲೇ 1000 ಗುಣಿಸ್ಬಿಡೋಣ. 1000 0 0 1000 0 0 1000 2 2000 1 2 3 ಹೌದಾ. ನೋಡ್ರಿ ಇದು ಎಷ್ಟಾಯ್ತು ಮೊದಲ ಯಾವುದು 3 ಸ್ಥಾನಗಳನ್ನು ಬಿಟ್ಟಿಗೆ ಬಿಂದುವನ್ನು ಕೊಡಬೇಕು ಅಂತರ 2 ಸ್ಥಾನಗಳಂತೆ ಕೊಟ್ಟೇವೆ ಅಂದಾಗ 2 ಲಕ್ಷ ಆತಿದು ಹೌದಿಲ್ಲ. ಅಂದ್ರೆ 2 ಲಕ್ಷ ಏನಿದು ಗ್ರಾಮ್ ಏನು 2 ಲಕ್ಷ ಗ್ರಾಮ್ ಅಂದ್ರೆ 2 ಕ್ವಿಂಟಾಲ್ಗೆ ಎಷ್ಟು ಗ್ರಾಮ್ಗಳದು ಇಲ್ಲಿ 2 ಕ್ವಿಂಟಾಲ್ಗೆ 2 ಲಕ್ಷ ಗ್ರಾಮ್ ಏನು 2 ಕ್ವಿಂಟಾಲ್ಗೆ 2 ಲಕ್ಷ ಗ್ರಾಮ್ ಗೊತ್ತಾಯ್ತು. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪಾ ಅಂತ ಯಾಕೆ ನೋಡೋದಾದ್ರ 4.75 ಕಿಲೋಗ್ರಾಮ್ ಏನು 4.75 ಕಿಲೋಗ್ರಾಮ್ ಸಕ್ಕರೆಯಲ್ಲಿ 1.25 ಕಿಲೋಗ್ರಾಮ್ ಸಕ್ಕರೆ ಖರ್ಚಾದರೆ ಉಳಿದ ತೂಕವೆಷ್ಟು ಏನು ಉಳಿದ ತೂಕವೆಷ್ಟು ನೋಡ್ರಿ ಎರಡು ಒಂದೇ ಮೂಲಮಾನದೊಳಗದಾವು. ಇದು ಕಿಲೋಗ್ರಾಮ್ದೊಳಗೈತಿ ಇದು ಕಿಲೋಗ್ರಾಮ್ದೊಳಗ ಕೊಟ್ಟಂತ ಎರಡು ಬೆಲೆಗಳ ಏನಿದಾವ ನಮ್ಗಿಲ್ಲಿ 2 ಕಿಲೋಗ್ರಾಮ್ ಒಳಗ ಅದಾವ ಹೌದಾ. ಹಾಗಾದ್ರ ಈಗ ನಾವ್ ಏನ್ ಮಾಡ್ಬೇಕು ಈಗ ಅವ್ರ ಏನ್ ಕೇಳ್ಯಾರ ನಮಗ ನಿಮ್ ಹತ್ರ 4 kg 75 ಗ್ರಾಮ್ ಅಷ್ಟು ಸಕ್ಕರೆ ಐತಿ ನಿಮ್ ಮನ್ಯಾಗ ಅದ್ರೊಳಗೆ ನೀವ್ ಏನ್ ಮಾಡ್ತೀರಿ 1 kg 25 ಗ್ರಾಮ್ ಅಷ್ಟು ಏನ ಬಳಸಿಬಿಡ್ತೀರಿ. ಬಳಸಿದಾಗ ಎಷ್ಟು ನಿಮ್ಮ ಹತ್ರ ಸಕ್ಕರೆ ಉಳಿತೈತಿ ಅಂತ ಕ್ವಶನ್ ಮಾಡ್ಯಾರ ಹೌದಾ. ಹಾಗಾರ ನಮ್ಗ ಅವ್ರು ಮೊದಲು ಇದ್ದಿದ್ದೆಷ್ಟು ಸಕ್ಕರೆ ನಿಮ್ಮ ಹತ್ರ 4.75 ಐತಿ ಹೌದಾ. ಅದ್ರಾಗ ಎಷ್ಟನ್ ಕಳಿ ಅಂತ ಹೇಳ್ಯಾರ ಅವರು 1.25 ಕಳಿದ್ ಬಿಡೋದು ಅದನ್ನ ಖರ್ಚು ಮಾಡಿದ್ವಿ. ಖರ್ಚು ಮಾಡಿ ಅಂದ್ರೆ ಕಳೆದು ಬಿಡೋದು ಹೌದಿಲ್ಲ. ಖರ್ಚು ಮಾಡೋದು ಕಳೆದಾಗ ಏನಾಗಿರ್ತದೆ ನಮ್ಗೆ ಕಳೆದ ಬಿಟ್ಟದಾಗ ಏನಾಗುತ್ತೆ ಉಳಿದಂತ ಎಷ್ಟು ಸಕ್ಕರೆ ಇರ್ತೈತೆ ಅದು ಸಿಕ್ಬಿಡ್ತೈತಿ ಹೌದಿಲ್ಲ. ದಶಮಾನ ಪದ್ಧತಿ ಪ್ರಕಾರ ಬಿಂದುವನ್ನು ಮನಸ್ಸಿನಾಗ ಇಟ್ಕೊಂಡ್ಕೆ ಕಳೆದು ಬಿಡೋಣ. 4 7 5 1 2 5 ಕಳೆದು ಬಿಡೋಣ. 5ರಾಗ 5 ಹೋದ್ರ 0 7ರಾಗ 2 ಹೋದ್ರ 5 4ರಾಗ 1 ಹೋದ್ರ 3 ಎಷ್ಟು ಬಿಂದುಗಳ ನಂತರ ಕೊಟ್ಟಂತ ಬೆಲೆಗಳಲ್ಲಿ ಎಷ್ಟು ಬಿಂದುಗಳ ನಂತರ ಬಲಭಾಗದಿಂದ ಎಷ್ಟು ಸ್ಥಾನಗಳನ್ನು ಬಿಟ್ಟಿಗೆ ಬಿಂದುವನ್ನು ಕೊಟ್ರ 2 ಸ್ಥಾನಗಳನ್ನು ಬಿಟ್ಟಿಗೆ ಬಿಂದುವನ್ನು ಕೊಟ್ರ ಹೌದಿಲ್ಲ. ಹಾಗಾದ್ರೆ ನಮ್ಮ ಉತ್ತರದೊಳಗೆ ಏನ್ ಮಾಡೋಣ 1 2 ಬಲಭಾಗದಿಂದ 2 ಸ್ಥಾನಗಳನ್ನು ಬಿಟ್ಟಿಗೆ ಬಿಂದುವನ್ನು ಕೊಡೋಣ. ಅಂದ್ರೆ ಎಷ್ಟು ಬಂತು 3.50 ಕಿಲೋ ಗ್ರಾಮ್ ಉಳಿದಂತ ಸಕ್ಕರೆ ಏನು 3.50 ಕಿಲೋಗ್ರಾಮ್ ಅಷ್ಟು ನಮ್ಮ ಹತ್ರ ಏನೈತಿ ಸಕ್ಕರೆ ಈಗ ಉಳಿದೈತಿ. ಉತ್ತರ ಏನು 3.5 ಕಿಲೋ 3.50 ಕಿಲೋ ಗ್ರಾಮ್ ಗೊತ್ತಾಯ್ತು. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನೈತಿ ನೆಕ್ಸ್ಟ್ ಒಂದು ಕ್ವಶನ್ 25 ರು ನೋಡ್ರಿ ಅಲ್ಲಿ ರೂಪಾಯಿ ಚಿಹ್ನೆಯನ್ನು ಹಾಕ್ಯಾರ. ಆ ಸಿಂಬಲ್ ಎದ್ರದು ಈ ರೀತಿ ಇತ್ತಂದ್ರ ನಾವೇನಿದನ್ನ ರೂಪಾಯಿ ಸಿಂಬಲ್ ಅಂತ ಕರಿತೇವೆ. ಇದನ್ನ ಏನಂತ ಓದ್ಬೋದು ನಾವು ರು ಅಂತ ಓದ್ತೇವೆ ನಾವು ಹೌದು. ರು 25.05 ಅದನ್ನ ಮೈನಸ್ ರು 11.85 ವ್ಯತ್ಯಾಸ ಎಷ್ಟು. ವ್ಯತ್ಯಾಸ ಎಷ್ಟಂದ್ರೆ ಏನ್ ಹೇಳ್ಯಾರ ಕಳೆದ್ ಬಿಡ್ಬೇಕಲ್ಲಿ ಅಷ್ಟೇ ಹೌದಿಲ್ಲ. ಏನು ಬಿಂದುವನ್ನ ಮನಸ್ಸಿನಾಗ ಇಟ್ಕೊಂಡು ಕಳೆದ್ ಬಿಡೋಣ. 25.05 11.85 11.85 25.05 ಕಳೆದ್ ಬಿಡೋಣ. 5ರಾಗ 5 ಹೋದ್ರ 0 10ರಾಗ 8 ಹೋದ್ರ 2 5ರಾಗ 2 ಹೋದ್ರ 3 2ರಾಗ 1 ಹೋದ್ರ 1 ಕೊಟ್ಟಂತೆ ಮೂಲ ಬೆಲೆಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ 2 ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ನು ಕೊಟ್ರ. ನಾವು ಬಂದಂತ ಉತ್ತರದೊಳಗೂ ಏನ್ ಮಾಡೋಣ 2 ಸ್ಥಾನಗಳನ್ನ ಬಲಭಾಗದಿಂದ ಬಿಟ್ಕೆ ಬಿಂದುವನ್ನು ಕೊಡೋಣ. ಅಂದಾಗ ಏನಾತೀಗ 13.20 ಏನಿದು ರು ಏನು ರೂಪಾಯಿ ಅಂತ ಕರಿತೇವೆ. ಉಳಿದಂತ ಬಂದಂತ ವ್ಯತ್ಯಾಸ ಎಷ್ಟು 13.20 ವ್ಯತ್ಯಾಸ ಆಗತ್ತೆ ನಮಗೆ. ಅದೇ ತರ
ನೆಕ್ಸ್ಟ್ ಒನ್ ನೋಡೋಣಪ್ಪ. ಏನು ನೆಕ್ಸ್ಟ್ ಒನ್ ಕ್ವಶನ್ ನೋಡೋದಾದ್ರೆ ಏನೈತಿ ನೆಕ್ಸ್ಟ್ ಒಂದು ಕ್ವಶನ್, 500 ಮಿಲಿ ಏನು 500 ಮಿಲಿ 500 ಮಿಲಿ ಲೀಟರ್ನ 15 ಹಾಲಿನ ಪ್ಯಾಕೆಟ್ಗಳು ಎಷ್ಟು ಲೀಟರ್ನಿಂದ ಆಗಿರುತ್ತದೆ? ಏನು 15 ಏನು 500 ಮಿಲಿ ಲೀಟರ್ನಂತ ಎಷ್ಟು ಪ್ಯಾಕೆಟ್ ಅದಾವ ನಿಮ್ಮ ಹತ್ರ? 15 ಪ್ಯಾಕೆಟ್ ಅದಾವ. ಹಾಗಾದ್ರೆ ಅದು ಎಷ್ಟು ಲೀಟರ್ ಆಗುತ್ತಾ ಅಂತ ಹೇಳಿ ಅವ್ರು ಕ್ವಶನ್ ಮಾಡ್ಯಾರ. ಏನಿದು ಅಂದ್ರ ಒಂದು ಪ್ಯಾಕೆಟ್ ಎಷ್ಟೈತಿ? 500 ಮಿಲಿ ಲೀಟರ್ ಅಷ್ಟು. ಒಂದು ಪ್ಯಾಕೆಟ್ ಒಳಗೆ ಹಾಲು ಎಷ್ಟು ಅದಾವ? 500 ಮಿಲಿ ಲೀಟರ್ ಐತಿ. ಹಾಗಾದ್ರೆ 15 ಪ್ಯಾಕೆಟ್ಗಳ ನಿಮ್ಮ ಹತ್ರ ಅದಾವ. ಅದು ಎಷ್ಟಾಗುತ್ತೆ ಟೋಟಲ್ ಆಗಿ ಅದು ಲೀಟರ್ ಒಳಗಂತ ಹೇಳಂತ ಹೇಳಿ ಅವ್ರು ಕ್ವಶನ್ ಮಾಡ್ಯಾರ. ಹೌದಾ? ಹಾಗಾದ್ರೆ 1 ಲೀಟರ್ ಅಂದ್ರ ಎಷ್ಟು ಮಿಲಿ ಲೀಟರ್? ಆಗಲೇ ನೋಡಿದೇವಲ್ಲ, ಎಷ್ಟಾಯ್ತು? 1000 ಮಿಲಿ ಲೀಟರ್ಗೆ 1 ಲೀಟರ್ ಅಂತ ಹೇಗೆ ಕರಿತೇವೆ. ಏನು 1 ಲೀಟರ್ಗೆ 1000 ಮಿಲಿ ಲೀಟರ್ ಅಂತ ಹೇಗೆ ಕರಿತೇವೆ ನಾವು. ಹೌದಾ? ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡಬೇಕು? 500 ಮಿಲಿ ಲೀಟರ್ ಅಂತ ಎಷ್ಟು ಪ್ಯಾಕೆಟ್ ಅದಾವು? 15 ಪ್ಯಾಕೆಟ್ ಅದಾವ. ಹೌದಿಲ್ಲ? ಮೊದಲು ಏನ್ ಮಾಡಬೇಕು? ನಾವು ನಮ್ಮಂತ ಇರುವಂತ ಹಾಲು ಎಷ್ಟೈತೆ ಅಂತ ಹೇಗೆ ನೋಡ್ಕೋಬೇಕಾಗತ್ತೆ. ಅಂದಾಗ ಏನ್ ಮಾಡಬೇಕು? 1 ಲೀಟರ್ 1 ಪ್ಯಾಕೆಟ್ ಒಳಗ 500 ಮಿಲಿ ಲೀಟರ್ ಐತಿ. ಹಾಗಾದ್ರೆ 15 ಪ್ಯಾಕೆಟ್ಗೆ ಎಷ್ಟಾಯ್ತು? 1 ಪ್ಯಾಕೆಟ್ಗೆ 500 ಲೀಟರ್ ಆದ್ರ ಏನು 1 ಪ್ಯಾಕೆಟ್ ಒಳಗ 500 ಮಿಲಿ ಲೀಟರ್ ಐತಿ. ಹಾಗಾದ್ರೆ 15 ಪ್ಯಾಕೆಟಿಗೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಅದನ್ನ 15ರಿಂದ ಗುಣಿಸ್ಬಿಡೋಣ. 15 ಜೀರೋಲೆ 0, 15 ಜೀರೋಲೆ 0, 15 ಐದ್ಲೆ 75, 7500 ಬಂತು. ಹೌದಿಲ್ಲ? ಹಾಗಾದ್ರೆ ಇದು ಏನಿದು? 7500 ಮಿಲಿ ಲೀಟರ್ ಅಷ್ಟು ಹಾಲು ನಮ್ಮ ಹತ್ರ ಐತಿ ಸದ್ದ. ಹೌದಾ? ಎಷ್ಟು? 7500 ಮಿಲಿ ಲೀಟರ್ ಅಷ್ಟು ಹಾಲು ನಮ್ಮ ಹತ್ರ ಐತಿ. ಹೌದಾ? 7500 ಮಿಲಿ ಲೀಟರ್ ಅಷ್ಟು ಹಾಲು ಐತಿ ನಮ್ಮ ಕಡೆ. ಅವ್ರು ಏನ್ ಹೇಳ್ಯಾರ ನಮ್ಮ ಕ್ವಶನ್ ಒಳಗ? ಲೀಟರ್ಗೆ ಬದಲಾಯಿಸ್ಬೇಕು. ಏನು? ಲೀಟರ್ಗೆ ಬದಲಾಯಿಸ್ಬೇಕು. ನಿಮ್ಗ ಒಂದು ನೆನಪಿಡಬೇಕಾದ ಅಂಶದೊಳಗ ಒಂದು ಅಂಶ ಐತಿ ಗೊತ್ತನು? ಚಿಕ್ಕ ಅಂಶದಿಂದ ದೊಡ್ಡ ಮೂಲಮಾನಕ್ಕೆ ಅಥವಾ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಬದಲಾಯಿಸ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಂತ ಹೇಳಿತ್ತು? ಭಾಗಿಸ್ಬಿಡ್ಬೇಕಂತ ಹೇಳಿತ್ತು. ಹೌದಿಲ್ಲ? ಭಾಗಿಸ್ಬಿಡೋಣ ಅಂತ ಇಲ್ಲಿ ಏನೈತಿ? 7500 ಐತಿ. 7500 ಐತಿ. 500 ಮಿಲಿ ಲೀಟರ್ ಐತಿ. ನಮಗ್ ಏನ್ ಮಾಡಂತ ಹೇಳ್ಯಾರ? ಲೀಟರ್ನ್ಯಾಗ ಬೇಕಂದ್ರ. ಲೀಟರ್ನ್ಯಾಗ ಅಂದ್ರ 1 ಲೀಟರ್ ಅಂದ್ರ ಎಷ್ಟು ನೂರು ಮಿಲಿಮೀಟರ್? ಮಿಲಿ ಲೀಟರ್ 1000 ಮಿಲಿ ಲೀಟರ್. ಹೌದಿಲ್ಲ? ಅದ್ರಲ್ಲಿತ್ತ ಭಾಗಿಸ್ಬಿಡೋಣ. 1000 ಭಾಗಿಸ್ಬಿಡೋಣ. ಈ 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು. ಉಳಿದಿದ್ದೇನು? 10 ಒಂದೇ 10 7 70. 70 ಹೋದ್ರೆ ಇನ್ನ ಎಷ್ಟು ಉಳಿತು? 5 ಉಳಿತು. 5 10 ಮಗ್ಯಾಗ ಹೋಲಾರ್ಕ ಏನ್ ಮಾಡ್ತೀವಿ? ಪಾಯಿಂಟ್ ಕೊಟ್ಕೆ ಒಂದ್ 0 ಇಳಿಸ್ಕೋತೇವೆ. ಅಂದ್ರೆ ಎಷ್ಟಾಯ್ತು? 50 ಆಯ್ತು. 10 5 50. ಏನ್ ಬಂತು? 10 5 50. 7.5. ಅಂದ್ರ ನಮ್ಮ ಹತ್ರ 500 ಮಿಲಿ ಲೀಟರ್ನ 15 ಪ್ಯಾಕೆಟ್ಗಳಿದ್ವು ಅಂದ್ರ ಅದು ಲೀಟರ್ ಕನ್ವರ್ಟ್ ಮಾಡಿದಾಗ ಅದು ಎಷ್ಟಾಗತ್ತ? 7.5 ಲೀಟರ್ ಆಗತ್ತೆ. ಅದನ್ನೇನು ನಾವು ಕ್ಯಾನ್ಸಲ್ ಮಾಡ್ಕೊಂಡಾಗ ಏನಾಗುತ್ತೆ? ಇಲ್ಲಿ 7.5 ಲೀಟರ್ ನಮ್ಗೆ ಸಿಗತ್ತ ಹಾಲು. ಗೊತ್ತಾಯ್ತಿದು ಯಾವ ರೀತಿ ಕಂಡು ಹಿಡ್ಕೋಬೇಕತ್ತ? ನಾವು ಇಲ್ಲಿ ಒಂದು ಮೇನ್ ಕಂಡೀಷನ್ ಏನು? ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡಿದೆ? ನಾವು ಇಲ್ಲಿ ಭಾಗಿಸಿದೇವಿ. ಅದೇ ದೊಡ್ಡ ಮೂಲಮಾನ ಇತ್ತಂದ್ರ ಫಾರ್ ಎಕ್ಸಾಂಪಲ್ ಈ 7.5 ಐತಲ್ಲ, ಇದು ಏನು ಲೀಟರ್ ಒಳಗೈತಿ. ಇದನ್ನ ನಾವು ಏನ್ ಮಾಡ್ಬೇಕಾಗಿತ್ತು? ಮಿಲಿ ಲೀಟರ್ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರ ಯಾವ್ದಕ್ಕ? ಮಿಲಿ ಲೀಟರ್ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರ ನಾವ್ ಏನ್ ಮಾಡ್ಬೇಕಿತ್ತು? ಇಲ್ಲಿ ಗುಣಿಸಬೇಕಿತ್ತು. ಏನು? ಗುಣಿಸ್ಬೇಕು. ಚಿಕ್ಕದ್ರಿಂದ ದೊಡ್ಡಕ್ ಹೊಕ್ಕಿದ್ದೇವೆ ಅಂದ್ರೆ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಅದೇ ತರ ದೊಡ್ಡದ್ರಿಂದ ಸಣ್ಣದಕ್ಕೆ ಹೊಕ್ಕಿದ್ದೇವೆ ಅಂದ್ರೆ ಏನ್ ಮಾಡ್ಬೇಕು? ಗುಣಿಸ್ಬೇಕು. ಇದ್ರೊಳಗಿರುವಂತ ಒಂದ್ ಮೇನ್ ನೀವು ತಿಳ್ಕೊಬೇಕಾದ ಅಂಶ. ಹಾಗಾದ್ರ ಈ ಕ್ವಶನ್ಸ್ ಆನ್ಸರ್ ಏನೈತಿ? 7.5 ಲೀಟರ್. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣಪ್ಪ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ಯಾಕೆ ನೋಡೋದಾದ್ರ ಏನೈತಪ್ಪ ನೆಕ್ಸ್ಟ್ ಕ್ವಶನ್? 24 ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ಗಳಿವೆ? ಏನು? 24 ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ಗಳಿವೆ ಅಂತ ಹೇಗೆ ಕೇಳ್ಯಾರ ಅವ್ರು. ಏನು? 24 ಗಂಟೆ ಒಳಗ ಎಷ್ಟು ಸೆಕೆಂಡ್ಗಳಿವೆ? ಕ್ವಶನ್ ಎಷ್ಟು ಸಣ್ಣದೈತಿಲ್ಲ ಅಷ್ಟೇ ಸಣ್ಣದ ಇಲ್ಲದ ಉತ್ತರ. ಒಂಚೂರ ಬಿಡಿಸ್ಬೇಕಾಗತ್ತ ನಾವು. ಹೌದಿಲ್ಲ? ನೋಡ್ರಿ ಏನ್ ಹೇಳ್ಯಾರ ಅವರು? 24 ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ಗಳಿವೆ ಅಂದ್ರ 24 ಗಂಟೆ ಇದನ್ನ ನಾವು ಎದಕ್ಕೆ ಕನ್ವರ್ಟ್ ಮಾಡ್ಬೇಕು? ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಹೌದಿಲ್ಲ? ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರ ಮೊದಲು ಏನ್ ಮಾಡೋಣ? 1 ನಿಮಿಷ ಅಂದ್ರ ಎಷ್ಟು ಸೆಕೆಂಡ್ ಅಂತ ತಿಳ್ಕೊಣ. ನಿಮ್ಗೆ ಗೊತ್ತೈತಲ್ಲ 1 ನಿಮಿಷ ಅಂದ್ರೆ ಎಷ್ಟಪ್ಪ?
ಒಂದು ನಿಮಿಷ ಅಂದ್ರ ಎಷ್ಟು ಸೆಕೆಂಡ? 60 ಸೆಕೆಂಡ್. ಒಂದು ನಿಮಿಷ ಅಂದ್ರ 60 ಸೆಕೆಂಡ್ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ, ಹೌದಾ? ಹಂಗಾದ್ರೆ ಒಂದು ನಿಮಿಷ ಅಂದ್ರೆ 60 ಸೆಕೆಂಡ್ ಗೊತ್ತು. ಅದೇ ತರ 60 ನಿಮಿಷ ಅಂದ್ರೆ ಏನಾಗುತ್ತೆ ನಮ್ಗಿಲ್ಲಿ? 1 ಗಂಟೆ ಆಗುತ್ತೆ, ಹೌದಾ? 60 ನಿಮಿಷ ಅಂದ್ರ 1 ಗಂಟೆ ಆಗುತ್ತೆ. ಹಾಗಾದ್ರೆ 60 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಕಂಡು ಹಿಡ್ಕೊಂಡೆ ಅಂದ್ರೆ 1 ಗಂಟೆಗೆ ಎಷ್ಟು ನಿಮಿಷ ಅಂತ ಗೊತ್ತಾಗತ್ತೆ ನಮ್ಗ, ಹೌದಿಲ್ಲ? ಹಾಗಾದ್ರೆ 60 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್ ಗೊತ್ತಾಗುತ್ತೆ ನಮ್ಗ? 1 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್? 60, ಹೌದಾ? ಅದೇ ರೀತಿ ಒಂದು ಏನು 60 ನಿಮಿಷಕ್ಕೆ ಕಂಡು ಹಿಡಿಬೇಕಾಯ್ತು ನಾವು. 60ನ್ನ 60ರಿಂದ ಗುಣಿಸ್ಬಿಡೋನು. 1 ನಿಮಿಷ ಅಂದ್ರೆ ಏನು? 60 ಸೆಕೆಂಡ. ನಮಗೆ ಬೇಕಾಯ್ದೇನು? 60 ನಿಮಿಷಕ್ಕೆ ಬೇಕಾಯ್ತು. 60 ಅಂದ್ರೆ 60 ನಿಮಿಷಕ್ಕೆ 60 ಸೆಕೆಂಡ್ಲಿಂದ ಗುಣಿಸ್ಬಿಡೋನು, ಹೌದಾ? ಗುಣಿಸಿದಾಗ ಎಷ್ಟು ಸಿಗ್ತೈತಿ? 60ನ್ನ 60ಲಿಂದ ಗುಣಿಸ್ರಿ. 60 ಜೀರೋಲೆ 0, 6 36 0 0 ಕೊಡು. ಎಷ್ಟಾಯ್ತು? 3600. ಇದು ಏನು? ಸೆಕೆಂಡ್. ಎಷ್ಟಕ್ಕಿದು? 1 ಗಂಟೆಗೆ. 1 ಗಂಟೆಗೆ ಎಷ್ಟು? 3600 ಸೆಕೆಂಡ್. 3600 ಸೆಕೆಂಡ್, ಹೌದಾ? ನಮಗೆ ಅವ್ರು ಕೇಳಿದ್ದೇನು? ನಾವು 1 ಗಂಟೆ ಕಂಡು ಹಿಡ್ಕೊಂಡೇವಿ. ಅವ್ರು ಕೇಳಿದ್ದೇನೆ 24 ಗಂಟೆಗೆ. ಬಂದಂತ ಸೆಕೆಂಡ್ಗೆ 24 ಗಂಟೆಯಿಂದ ಗುಣಿಸ್ಬಿಟ್ರೆ ಏನು ಸಿಗ್ತದೆ? 24 ಗಂಟೆಗೆ ಎಷ್ಟು ಸೆಕೆಂಡ್ ಅಂತ ಸಿಗ್ತೈತಿ? ಎಷ್ಟೈತಿ? 3600 ಸೆಕೆಂಡ್ ಐತಿ. ಅದನ್ನ 24 ಗಂಟೆಯಿಂದ ಗುಣಿಸ್ಬಿಡು. 24 ಗಂಟೆಯಿಂದ 24 ಜೀರೋಲೆ 0, 24 ಜೀರೋಲೆ 0, 24 6ಲೆ 144, 24 3ಲೆ 72, 24 3ಲೆ 72, 72ರಾಗ 14 ಕೂಡಿಸ್ಕೋಬೇಕು. ಕೂಡಿಸ್ಕೊಂಡ್ರೆ ಎಷ್ಟು? 4ರಾಗ 2 ಕೂಡಿಸಿದ್ರ 6, 7ರಾಗ 1 ಕೂಡಿಸಿದ್ರ 8. ಎಷ್ಟು? 8 6, ಹೌದಾ? ಹಾಗಾದ್ರೆ 24 ಗಂಟೆಗೆ ಏನು? 24 ಗಂಟೆಗೆ ಎಷ್ಟು ಸೆಕೆಂಡ್? ಅದು 86,400 ಸೆಕೆಂಡ್. 86,400 ಸೆಕೆಂಡ್ 24 ಗಂಟೆಗೆ. ಇದು ಉತ್ತರ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪ ನೆಕ್ಸ್ಟ್ ಒಂದು ಕ್ವಶನ್ ಅಂತ ಹೇಗೆ ನೋಡೋದಾದ್ರ ಏನದ? 1 ಕಿಲೋಗ್ರಾಂ ಸಕ್ಕರೆಯನ್ನ 1 ಕಿಲೋಗ್ರಾಂ ಸಕ್ಕರೆಯನ್ನ 5 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. 1 ಕಿಲೋಗ್ರಾಂ ಸಕ್ಕರೆಯನ್ನು 5 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಭಾಗದ ತೂಕ ಪ್ರತಿಯೊಂದು ಭಾಗದ ತೂಕ ಎಷ್ಟು ಅಂತ ಹೇಗೆ ಕೇಳ್ಯಾರ. ಇಷ್ಟೇ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡ್ರಿ. 1 ಕಿಲೋಗ್ರಾಮ್ ಅಂದ್ರೆ ಏನು? 1 ಕೆಜಿ. ನಿಮ್ಮ ಹತ್ರ 1 ಕೆಜಿ ಸಕ್ಕರೆ ಐತಿ. ಅದನ್ನ ಏನ್ ಮಾಡ್ರಿ ನೀವು? 5 ಭಾಗಗಳನ್ನಾಗಿ ವಿಂಗಡಿಸಿಡ್ರಿ. 1 ಕೆಜಿ ಸಕ್ಕರೆನ 5 ಗುಂಪುಗಳನ್ನಾಗಿ ಇಡಬೇಕು. ಇಟ್ಟಾಗ ಪ್ರತಿ ಗುಂಪಿನೊಳಗ ಸಕ್ಕರೆ ಎಷ್ಟು ಇರ್ತೈತಿ ಅಂದ್ರ ಪ್ರತಿ ಗುಂಪಿನಲ್ಲಿರುವ ಸಕ್ಕರೆ ಪ್ರಮಾಣ ಎಷ್ಟು ಅಂತ ಕ್ವಶನ್ ನಿಮಗೆ. 1 ಕಿಲೋಗ್ರಾಮ್ ಅಂದ್ರ ಎಷ್ಟು ಗ್ರಾಮ್ಗಳಕ್ಕವು? 1 ಕಿಲೋಗ್ರಾಮ್ ಅಂದ್ರ 1 ಕಿಲೋಗ್ರಾಮ್ ಅಂದ್ರ ಎಷ್ಟು ಗ್ರಾಮ್ಗಳು? 1000 ಗ್ರಾಮ್ ಅಂತ ಹೇಳ್ತೇವೆ. ಈ 1000 ಗ್ರಾಮ್ನ 5ರಿಂದ ಭಾಗಿಸಿದಾಗ ಏನಾಗುತ್ತೆ? ನಮ್ಗೆ 5 ಭಾಗಗಳಾಗ್ಬಿಡ್ತಾವಲ್ಲ. ಒಂದು ಭಾಗಕ್ಕೆ ಎಷ್ಟಂತ ಸಿಗ್ತೈತಿ. 1000ನ 5ರಿಂದ ಭಾಗಿಸ್ಬಿಡೋಣ. 5 1ಲೆ 5, 5 2ಲೆ 10, 0 0 0 0 ಅಂದ್ರೆ ಎಷ್ಟು ಬಂತಿಲ್ಲಿ? 200. ಅಂದ್ರ 1 ಕಿಲೋಗ್ರಾಮ್ನ 1 ಕಿಲೋಗ್ರಾಮನ್ನ 5 ಗುಂಪುಗಳನ್ನಾಗಿ ಮಾಡಿದಾಗ ನಮಗೆ ದೊರೆದೆಷ್ಟು? ಒಂದೊಂದು ಗುಂಪಿಗೆ ಮಾಡಿದಾಗ ಪ್ರತಿ ಗುಂಪಿಗೆ ದೊರೆಯುವ ಸಕ್ಕರೆ ಎಷ್ಟು? 200 ಏನಿದು? ಗ್ರಾಮ್. ಒಂದು ಗುಂಪಿಗೆ ಎಷ್ಟು ಸಿಗ್ತದೆ ನಮ್ಗ? 200 ಗ್ರಾಮ
ಸಕ್ಕರೆ ದೊರೆತೈತಿ. ಹೌದಾ? ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ಹೇಗೆ ನೋಡೋದಾದ್ರ ನೋಡ್ರಿ, 8 ರು ಏನಾದ್ರು ಸಿಂಬಲ್ನು ಮರಿಬೇಡ್ರಿ. ರು 8.50 ಎಂದರೆ ಎಷ್ಟು ಪೈಸೆಗಳು? ರು 8 ರೂಪಾಯಿ 50 ಪೈಸೆ ಎಂದರೆ ಎಷ್ಟು ಪೈಸೆಗಳು ಅಂತ ಹೇಗೆ ಕೇಳ್ಯಾರ. ಗೊತ್ತಾಯ್ತು ಕ್ವಶನ್? 8 ರೂಪಾಯಿ 50 ಪೈಸೆ ಐತಿ ನಿಮ್ ಕಡೆ, ಹಾಗಾದ್ರೆ ಬರೀ ಪೈಸೆದೊಳಗೆ ಕನ್ವರ್ಟ್ ಮಾಡಿದ್ರೆ ಅಂದ್ರೆ ಎಷ್ಟು ರೂಪಾಯಿ ಅಂತ ಹೇಗೆ ಕೇಳ್ಯಾರ. ಇದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ನಾವು? 1 ರೂಪಾಯಿ ಅಂದ್ರೆ ಎಷ್ಟು ಪೈಸೆ ಅಂತ ಗೊತ್ತಾದ್ರೆ ನಮ್ಗೆ 8 ರೂಪಾಯಿ ಅಂದ್ರೆ ಗೊತ್ತಾಗಿ ಆಗುತ್ತೆ, ಹೌದಿಲ್ಲ? 1 ರೂಪಾಯಿ ಅಂತಂದ್ರ ಏನು? ಒಂದು ರೂಪಾಯಿ ಅಂತಂದ್ರ ಎಷ್ಟು ಪೈಸೆಗಳು? 100 ಪೈಸೆ ಅಂತ ಹೇಗೆ ಹೇಳ್ತೇನೆ. 1 ರೂಪಾಯಿ ಅಂದ್ರೆ ಎಷ್ಟು? 100 ಪೈಸೆ. ಹೌದಾ? 1 ರೂಪಾಯಿಕ 100 ಪೈಸೆ ಅಂದ್ರ 8 ರೂಪಾಯಿಗೆ ಎಷ್ಟಾಗುತ್ತ? 1 ರೂಪಾಯಿ 100ನ್ನ 8ರಿಂದ ಗುಣಿಸ್ಬಿಡ್ರಿ. 8 0 0 8 0 0 8 1 8 ಅಂದ್ರ ಎಷ್ಟು ಸಿಕ್ತು? 8 ರೂಪಾಯಿಗೆ ಎಷ್ಟು ಪೈಸೆ ಆಯ್ತು? 800 ಪೈಸೆ ಆಯ್ತು, ಹೌದಿಲ್ಲ? 8 ರೂಪಾಯಿಕ 800 ಪೈಸೆ ಆಯ್ತು. 1 ರೂಪಾಯಿಕ ಎಷ್ಟು? 100 ಪೈಸೆ ಆದ್ರ 8 ರೂಪಾಯಿಗೆ ಎಷ್ಟಾಯ್ತು? 800 ಪೈಸೆ ಆಯ್ತು. ನಮ್ಗ ಕೊಟ್ಟಂತ ಪ್ರಶ್ನೆಯಲ್ಲಿ ನೋಡ್ರಿ, 8 ರೂಪಾಯಿಗೆ 800 ಪೈಸೆ ಗೊತ್ತಾಯ್ತು, ಅದ್ರ ಮುಂದಿನ ಏನ್ ಕೊಟ್ರ? 50 ಪೈಸೆ ಅವರೇ ಕೊಟ್ರ, ಹೌದಿಲ್ಲ? ಹಾಗಾದ್ರ ನಮ್ಗೆ ಸಿಕ್ಕಂತ 800 ಪೈಸೆಕ್ಕ ನಾವೇನು 50 ಪೈಸೆಯನ್ನು ಕೂಡಿಸ್ಬಿಡೋಣ. 0 0 5 5 ಇಂತಕ್ಕೆ 8 ಅಂದ್ರ 850 ಪೈಸೆ ಸಿಕ್ ನಮ್ಗೆ, ಹೌದಿಲ್ಲ? ಅಂದ್ರೆ ಉತ್ತರ ಏನಿದ್ರದ್ದು? 850 ಪೈಸೆಗಳು. ನಮ್ಮ ಉದ್ರ ಬರ್ಬೇಕಾಗಿದ್ದ ಉತ್ತರ ಏನು? 850 ಪೈಸೆಗಳು. ಅಂದ್ರ ಇದುವರೆಗೆ ಏನೋ ಒಂದಿಷ್ಟು ಪ್ರಶ್ನೆಗಳನ್ನ ನೋಡಿದೆ. ಹಾಗಾದ್ರೆ ನಿಮ್ ಹಳೆ ಪ್ರಶ್ನೆ ಪತ್ರಿಕೆಗಳ ಮ್ಯಾಗ ಒಂದಿಷ್ಟು ಪ್ರಶ್ನೆಗಳನ್ನ ಇದ್ರ ಮೇಲೆ ಡಿಸ್ಕಸ್ ಮಾಡೋಣ. ಅಂದಾಗ ನಿಮ್ಗೆ ಇನ್ನೊಂದಿಷ್ಟು ಕಾನ್ಸೆಪ್ಟ ಯಾವ ರೀತಿ ಕ್ವಶನ್ಸ್ ಬರ್ತಾವು, ನೀವು ಯಾವ ರೀತಿ ಇದನ್ನ ತಿಳ್ಕೊತಾ ಹೋಗ್ಬೇಕು ಅಂತೇಕೆ ನಿಮ್ಗೆ ಇನ್ನೊಂದಿಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡೋಣಪ್ಪ ಏನೇನೋ ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳ ಮೇಲೆ ಯಾವ ಕೇಳ್ಯಾರ ನೋಡೋಣಂತ. ಅದ್ರೊಳಗ ಮೊದಲೇ ಕ್ವಶನ್ ನೋಡ್ರಿ, 2012 ಕೇಳಿದ್ದು ಏನಿತ್ಪ ಮೊದಲೇ ಕ್ವಶನ್ ಅಂದ್ರ, ನನ್ನಲ್ಲಿ ಅಂಕೆ 321ರಿಂದ ಆರಂಭಿಸಿ 341ಕ್ಕೆ ಕೊನೆಗೊಳ್ಳುವ 100 ಕರೆನ್ಸಿಯ ನೋಟುಗಳಿವೆ. ಎಷ್ಟು? 100 ಕರೆನ್ಸಿಯ ನೋಟುಗಳಿವೆ. ನನ್ನಲ್ಲಿ ಎಷ್ಟು ಹಣ ಇದೆ? ಅಂದ್ರ ನಿಮ್ ಹತ್ರ ಏನೈತಿ? 321ರಿಂದ ಆರಂಭಿಸಿ 341ಕ್ಕೆ ಕೊನೆಗೊಳ್ಳುವ 100 ಕರೆನ್ಸಿ ನೋಟ್ಗಳಿವೆ. ಅಂದ್ರ ಆ ನಂಬರ್ ಅನ್ನ 341ರಿಂದ 321ರವರೆಗೆ ಇರುವಂತ ಒಂದಿಷ್ಟು ನಂಬರ್ಗಳನ್ನ ಹೊಂದಿರುವ 100 ಕರೆನ್ಸಿ ನೋಟ್ಗಳದಾವ. ಎಷ್ಟು? 100 ಕರೆನ್ಸಿ ನೋಟ್ಗಳಿವೆ. ಹಾಗಾದ್ರ ನಿಮ್ಮ ಹತ್ರ ಇರುವಂತ ದುಡ್ಡು ಎಷ್ಟು ಅಂತ ಹೇಗೆ ಅವ್ರು ಕೇಳ್ಯಾರ. ಹಾಗಾದ್ರ ನೀವು ಜಸ್ಟ್ ಸಿಂಪಲ್ ನೋಡ್ರಿ, 341 ಐತಿ, ಹೌದಾ? ಅದ್ರೊಳಗ 321 ರೂಪಾಯಿ ಕಳ್ಕೊಂಡ ನಮ್ಗ ಎಷ್ಟಂತ ಸಿಗ್ತೈತಿ, ಹೌದಿಲ್ಲ? 1ರಾಗ 1 ಹೋದ್ರ 0, 4ರಾಗ 2 ಹೋದ್ರ 2, 3 ಹೋದ್ರ 0. ಎಷ್ಟದ ನಮ್ ಕಡೆ? 20 ಸಿಕ್ಕು. 20 ಅವು ಎಷ್ಟು ರೂಪಾಯಿ ನೋಟ್ ಅದಾವ? 20 ನೋಟ್ಗಳು ಅದಾವ. 20 ರೂಪಾಯಿ ಎಷ್ಟು ನಿಮ್ಮ ಹತ್ರ ನೋಟ್ ಎಷ್ಟು ಸಿಕ್ಕು? 20 ನೋಟ್ ಅದಾವ. ಅವು ಎಷ್ಟು ಅದಾವ? 100 ರೂಪಾಯಿ ಇದ್ದದಾವ. ಎಷ್ಟು? 100 ರೂಪಾಯಿ ಕರೆನ್ಸಿ ನೋಟ್ಗಳದಾವ. ಅಂದ್ರ 100ಕ್ಕ 20ರಿಂದ ಗುಣಿಸ್ಬಿಡ್ರಿ. 20 0 0 20 0 0 21 20. ಅಂದ್ರೆ ನಿಮ್ಮ ಹತ್ರ ಇರುವಂತ ದುಡ್ಡು ಎಷ್ಟು? 2000 ರೂಪಾಯಿ. ಎಷ್ಟು? 2000. ಅಂದ್ರ ನನ್ನಲ್ಲಿ ಅಂಕೆ 321ರಿಂದ ಏನು? ನನ್ನಲ್ಲಿ ಅಂಕೆ 321ರಿಂದ ಆರಂಭಿಸಿ 341ಕ್ಕೆ ಕೊನೆಗೊಳ್ಳುವ 100 ನೋಟುಗಳದಾವು. ಅಂದ್ರ ಒಂದ್ ಯಾವನೋ ದುಡ್ಡಿನ ಬಂಡಲ್ ಐತಿ, ಆ ಬಂಡಲ್ ಒಳಗ ನಿಮ್ ಹತ್ರ ಇರೋದು ಎಷ್ಟು? ನಿಮಗ್ ಬೇಕಾಯ್ದು ನಿಮ್ಮ ಕಂಡು ಹಿಡ್ಕೋಬೇಕಾಯ್ದು ಲೆಕ್ಕ ಏನು? 321 ನೋಟದಿಂದ 341ನೇ ಇರುವವ ನೋಟಿನವರೆಗೆ ಇರುವ ಈ ಸಂಖ್ಯೆಗಳದಾವಲ್ಲ, ಈ ನೋಟುಗಳು ಎಷ್ಟೆಷ್ಟು ಅದಾವ ಅಂದ್ರ 100 ರೂಪಾಯಿ ನೋಟ್ ಅದಾವ. ಹಾಗಾದ್ರೆ ಇದ್ರ ಬೆಲೆ ಎಷ್ಟು? ಇವ್ರನ್ನ ನಿನಗ ಕೊಡಾಕತ್ತಾರ. ಹಾಗಾದ್ರೆ ನಿನ್ನ ತಕ್ಕಿರುವಂತ ದುಡ್ಡು ಎಷ್ಟು ಅಂತಂದ್ರ 2000 ರೂಪಾಯಿ. ಎಷ್ಟು? 2000 ರೂಪಾಯಿ. ಹಾಗಾದ್ರೆ ಆಪ್ಷನ್ಸ್ ಇದ್ರ ಒಳಗೆ ಯಾವ್ದು ರೈಟ್ ಆಯ್ತು ನಮ್ಗಿಲ್ಲಿ? ಆಪ್ಷನ್ ಬಿ 2000 ಒಂದನೇ ಕ್ವಶನ್ಕ ಆನ್ಸರ್, ಹೌದಾ? ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣಪ್ಪ. ಏನಪ್ಪ ಐತಿ ನೆಕ್ಸ್ಟ್ ಒಂದು ಕ್ವಶನ್ ಅಂತೆ ನೋಡೋಣಂತ. ಏನೈತಿ ನೋಡ್ರಿ, 5 ಪೈಸೆಯನ್ನು ರೂಪಾಯಿಯ ರೂಪದಲ್ಲಿ ಹೀಗೆ ಬರೆಯಬಹುದು. 5 ಪೈಸೆಯನ್ನ ರೂಪಾಯಿಯ ರೂಪದಲ್ಲಿ ಹೀಗೆ ಬರೆಯಬಹುದು. 5 ಪೈಸೆಯನ್ನ ರೂಪಾಯಿಯ ರೂಪದೊಳಗೆ ಹೀಗೆ ಬರೀಬಹುದು ಅಂತ ಐತಿ. ಅಂದ್ರ ನಿಮ್ ಕಡೆ ಎಷ್ಟೈತಿ? 5 ರೂಪಾಯಿ ಐತಿ.
ಹಾ, ನಿಮ್ಗೆ ಏನ್ ಹೇಳಿದ್ ನಾನು, ಚಿಕ್ಕದರಿಂದ ದೊಡ್ಡಕ್ಕೆ ಹೋಗ್ಬೇಕಾಯ್ತು ಅಂದ್ರೆ ಏನ್ ಮಾಡೋ, ಭಾಗಿಸ್ಬಿಡ್ಬೇಕು ಅಂತ ಹೇಳ್ತಿ. ₹1 ಅಂದ್ರೆ ಎಷ್ಟು ಪೈಸೆಗಳು? 100. 100 ಭಾಗಿಸ್ಬಿಡೋನು. 100 ಭಾಗಿಸಿದಾಗ ಏನ್ ಸಿಗ್ತಾವ, ನಮಗ್ ಕೇಳಿದಂತ ಪ್ರಶ್ನೆಗೆ ಉತ್ತರ ಸಿಗ್ತೈತಿ, ಹೌದಿಲ್ಲ? 5 ಪೈಸೆ ಅಂತಂದ್ರೆ ಎಷ್ಟು ರೂಪಾಯಿ ಅಂತ ಸಿಗ್ತೈತಿ ನೋಡ್ರಿ. 100 5 ಹೋಗುತ್ತಾನ, ಹೋಗ್ಲಾರ್ಕ ಏನ್ ಮಾಡ್ತೇವೆ ನಾವು ಇಲ್ಲಿ ಸೊನ್ನೆ ಇದು ಪಾಯಿಂಟ್ ಕೊಟ್ಕೆ ಏನ್ ಮಾಡ್ತೇವೆ ನಾವು, ಒಂದು ಸೊನ್ನೆಯನ್ನು ಇಳಿಸ್ಕೋತೇವೆ, ಹೌದಾ? ಆ ನಂತರ 50 ಹೋಗ್ಲಾರ್ಕ ಏನ್ ಮಾಡ್ತೇವೆ, ಇನ್ನೊಂದು ಸೊನ್ನೆ ಕೊಟ್ಕೆ ಇನ್ನೊಂದು ಸೊನ್ನೆ ಇಳಿಸ್ಕೊಂಡು, ಈಗ ಇದು ಹೋಗುತ್ತಿದ್ದು ನೋಡ್ರಿ, ಈ ಸೊನ್ನೆ ಹೋಯ್ತು, ಈ ಸೊನ್ನೆ ಹೋಯ್ತು, ಈ ಸೊನ್ನೆ ಹೋಯ್ತು, ಈ ಸೊನ್ನೆ ಉಳಿದಿದ್ದೇನು 5. 5 ಅಂದ್ರೆ ಏನ್ ಬರ್ತೈತಿ ಇದು 0.5 0.05 ಬರ್ತದೆ, 0.05. ಹಂಗಾದ್ರೆ ನಮ್ಗೆ ಉತ್ತರ ಯಾವ್ದು ರೈಟ್ ಆಗುತ್ತಿದ್ದು? ಬಿ. ಏನು ಉತ್ತರ ಯಾವುದು? ಬಿ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಬಿ ಆನ್ಸರ್ ಏನು ಕೊಟ್ಟಂತ ಪ್ರಶ್ನೆಗೆ ಉತ್ತರ ಆಗುತ್ತೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದ್ರ ಏನಪ್ಪ ಥರ್ಡ್ ಒಂದು ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಪರಸ್ಪರ ಸಮಾನವಾಗಿದೆ? ಏನು ಕೆಳಗಿನವುಗಳಲ್ಲಿ ಯಾವುದು ಪರಸ್ಪರ ಸಮಾನವಾಗಿದೆ ಅಂತ ಹೇಗೆ ಕೇಳ್ಯಾರ. ಅಂದ್ರ ಒಂದು ಅಂಶಕ್ಕೆ ಇನ್ನೊಂದು ಅಂಶ ಸಮಾನವಾಗಿರ್ಬೇಕಂತ ಹೇಳ್ಯಾರ. ಹಾಗಾದ್ರ ಒಂದೊಂದು ಅಂಶವನ್ನು ಚೆಕ್ ಮಾಡೋಣ. ಫಸ್ಟ್ ನೋಡ್ರಿ, 10 ಎಷ್ಟಕ್ಕ ಗುಣಸ್ ಅಂತ ಹೇಳ್ಯಾರ? 100 ಗುಣಸ್ ಅಂತ ಹೇಳ್ಯಾರ ಅವ್ರು, ಹೌದಾ? ಹಾಗಾದ್ರ ತಡ್ರಿ ಗುಣಸ್ಕೊಂಡ್ಬಿಡೋನು. 10 0 0, 10 0 0, 10 10 ಅಂದ್ರೆ ಎಷ್ಟು? 1000 ಬಂತು ಒಂದ್ ಸೈಡ್. ಇನ್ನೊಂದ್ ಸೈಡ್ ನೋಡು, 10ನ್ನ 10 ಗುಣಸ್ ಅಂತ ಹೇಳ್ಯಾರ. 10 0 0, 10 10, ಇದು 100 ಬಂತು, ಇದು 1000 ಬಂತು. ಅಂದ್ರೆ ಎ ಆಪ್ಷನ್ ಏನಾಯ್ತು ಇಲ್ಲಿ ನಮಗ ತಪ್ಪ ಅನ್ನೋದು ಗೊತ್ತದ. ಅದೇ ತರ ಬಿ ಆಪ್ಷನ್ ನೋಡೋಣ. ಬಿ ಏನೈತಿ, 1000ನ್ನ 10ರಿಂದ ಭಾಗಿಸ್ಬೇಕು. 1000ನ್ನ ಎಷ್ಟರಲ್ಲಿತ ಭಾಗಿಸ್ ಅಂತ ಹೇಳ್ಯಾರ ಅವರು? 10ರಿಂದ ಭಾಗಿಸಂತ. 10 1 10, 10 10, 0 0 0 0, ಸೊನ್ನೆಯನ್ನು ಇಳಿಸ್ಕೊನು ಹೋಗ್ಲಾರ್ಕ ಇನ್ನೊಂದು ಸೊನ್ನೆ ಕೊಟ್ಕೆ ಇನ್ನೊಂದು ಸೊನ್ನೆ ಇಳಿಸ್ಕೊನಂತ, ಇದು ಹೋಗ್ಲಾರ್ಕ ಇನ್ನೊಂದು ಸೊನ್ನೆ ಕೊಟ್ಕೆ ಇನ್ನೊಂದು ಸೊನ್ನೆ ಇಳಿಸ್ಕೊಂಡಾಗ ಇದು ಹೋಗಲ್ಲ. ಇದು ಎಷ್ಟು ಬಂತು ನಮಗ? 100 ಬಂತು. ಅದೇ ತರ ಅದ್ರ ಒಳಗೆ ಇನ್ನೊಂದು ಪಾರ್ಟ್ ನೋಡೋಣ. 50 ಐತಿ, 50ರಾಗ 50 ಕೂಡಿಸ್ ಅಂತ ಹೇಳ್ಯಾರ, ಹೌದಾ? 5 0, 5ರಾಗ 0ದ 0 ಕೂಡಿಸಿದ್ರ 0, 5ರಾಗ 5 ಕೂಡಿಸಿದ್ರ 10. ನೋಡ್ರಿ ಆಪ್ಷನ್ಸ್, ಇದು 100 ಬಂತು, ಇದು 100 ಬಂತು. ಹಾಗಾದ್ರ ಇದ್ರ ಆನ್ಸರ್ ಏನಾಗಿರ್ಬೋದು? ಬಿ ಆನ್ಸರ್ ರೈಟ್ ಆಗಿರ್ತದೆ. ಅದೇ ತರ ಫಸ್ಟ್ ಇವು ಒಂದೆರಡು ಆಪ್ಷನ್ ಚೆಕ್ ಮಾಡಿಬಿಡು, ಇವೆರಡು ರಾಂಗ್ ಇದಾವ ಇಲ್ಲ ಅಂತ ಹೇಗೆ ಒಂದ್ಸಲ ನೋಡ್ಬಿಡೋಣ ಅಂತ. ಏನ್ ಮಾಡೋಣ, ಕೆಳಗಿನ ಎರಡು ಆನ್ಸರ್ ಸಮ ಆಗ್ಯಾವೋ ಇಲ್ಲ ಅಂತ ನೋಡೋಣ. ನೋಡ್ರಿ, ಅದು ಮೂರನೇದ್ದು 60, 60ನ್ನ 2 ಗುಣಸ್ ಅಂತ ಹೇಳ್ಯಾರ ಅವ್ರು. 2 0 0, 6 12, 120 ಬಂತು. ಅದೇ ತರ 100 ಎಷ್ಟು ಕಳಿ ಅಂತ ಹೇಳ್ಯಾರ ಅವರು? 20 ಕಳೀರಿ ಅಂತ ಹೇಳ್ಯಾರ. 0 0, 10 2 ಹೋದ್ರ 8, 1 ಹೋದ್ರ 0, ಅಂದ್ರ ಇಲ್ಲಿ 120 ಬಂತು, ಇದು 80 ಬಂತು. ಹಾಗಾದ್ರ ಆಪ್ಷನ್ ಸಿನು ಇದು ರಾಂಗ್ ಅಂತ ಹೇಗೆ ನಮ್ಗೆ ಗೊತ್ತಾಯ್ತು, ಹೌದಾ? ಅದೇ ತರ ಡಿ ಒಂದು ಚೆಕ್ ಮಾಡ್ಬಿಡು. 20 × 25 ಗುಣಸ್ ಅಂತ ಹೇಳ್ಯಾರ. 20 0 0, 22 40, ಅಂದ್ರೆ ಇದು 400 ಬಂತು. ಅದೇ 40ನ್ನ 5 ಗುಣಸ್ ಅಂತ ಹೇಳ್ಯಾರ. 5 0 0, 5 4 20, ಅಂದ್ರೆ ಇದು ಎಷ್ಟು ಬಂತು? 200, ಇದು 400. ಹಾಗಾದ್ರೆ ಇದು ಆಪ್ಷನ್ ಏನಾಗೈತಿ ಇಲ್ಲಿ ರಾಂಗ್ ಆಗೈತಿ. ಅಂದ್ರ ನಮ್ ಕೊಟ್ಟಂತ ಉತ್ತರಗಳೊಳಗ ಕೊಟ್ಟಂತ ಆಪ್ಷನ್ಸ್ ಒಳಗ ಯಾವ್ದು ರೈಟ್ ಆಗಿರ್ತೈತಿ ಇಲ್ಲಿ ನಮಗ? ಆಪ್ಷನ್ ಬಿ ಏನಾಗಿರ್ತೈತಿ? ಕೊಟ್ಟಂತ ಪ್ರಶ್ನೆಗೆ ಉತ್ತರ ಆಗೈತಿ. ನಮ್ಗೆ ಏನು ಕೊಟ್ಟಂತ ಪ್ರಶ್ನೆಗೆ ಉತ್ತರ ಯಾವ್ದು ರೈಟ್ ಆಗೈತಿ? ಆಪ್ಷನ್ ಬಿ ರೈಟ್ ಆಗೈತಿ, ಹೌದಾ? ಏನು ಆಪ್ಷನ್ ಬಿ ರೈಟ್ ಆಗೈತಿ, ಇದು ರಾಂಗ್. ಆಪ್ಷನ್ ಬಿ ಯಾವುದು? ಆಪ್ಷನ್ ಬಿ ರೈಟ್. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ, ಕ್ವಶನ್ ಅದನ್ನ 280 ಕಿತ್ತಳೆ ಹಣ್ಣುಗಳ ಬೆಲೆ ರು 1680, ಆದರೆ 3 ಡಜನ್ ಕಿತ್ತಳೆ ಹಣ್ಣುಗಳ ಒಟ್ಟು ಬೆಲೆ ಎಷ್ಟು? 280 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟೈತಿ? 1680, ಆದರೆ 3 ಡಜನ್ ಕಿತ್ತಳೆ ಹಣ್ಣುಗಳ ಒಟ್ಟು ಬೆಲೆ ಎಷ್ಟು? 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು? 1 ಡಜನ್ ಅಂದ್ರ
1 ಡಜನ್ ಅಂದ್ರ 12 ಅಂತ ಹೇಳ್ತೇವೆ. 1 ಡಜನ್ ಅಂದ್ರ 12. ಅದೇ ರೀತಿ ಅವ್ರು ಏನ್ ಕೇಳ್ಯಾರ ನಮಗ 3 ಡಜನ್ ಕೇಳ್ಯಾರ. 3 ಡಜನ್ ಅಂದ್ರೆ ಎಷ್ಟು? 1 ಡಜನ್ 12 ಅಂದ್ರ 3 ಡಜನ್ ಅಂದ್ರೆ ಎಷ್ಟಾಯ್ತು? 12 12 12 24 12 3 36 ಅಂದ್ರೆ 1 ಡಜನ್ ಅಂದ್ರೆ ಎಷ್ಟಾಯ್ತು? 36 ಆಯ್ತು. ಹೌದಾ? ಅವ್ರ ಕ್ವಶನ್ ಏನ್ ಕೊಟ್ರ ನೋಡೋಣ. 280 ಕಿತ್ತಳೆ ಹಣ್ಣುಗಳಿಗೆ ಎಷ್ಟು ಕೊಟ್ಟಾರ ಅವರು? ದುಡ್ಡ 1680 ರೂಪಾಯಿ ಕೊಟ್ರ. ಹೌದಾ? 1680 ಕೊಟ್ರ. ಅದೇ ತರ 3 ಡಜನ್ ಅಂದ್ರೆ ಎಷ್ಟು? 36 ಕಿತ್ತಳೆ ಹಣ್ಣುಗಳಿಗೆ ಎಷ್ಟು ಕೊಟ್ಟೇವಿ, ಎಷ್ಟು ದುಡ್ಡು ಅಂತ ಯಾಕೆ ಕೇಳ್ಯಾರ. ಜಸ್ಟ್ ಇದನ್ನ ನೀವೇನೋ ಕ್ರಾಸ್ ಇದಕ್ ಗುಣಿಸ್ರಿ, ಇದಕ್ ಗುಣಿಸ್ರಿ ಏನ್ ಸಿಗ್ತದೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ನೋಡ್ರಿ 1680 ಐತಿ. 1680ನ 36 ಗುಣಿಸಕತ್ತೀವಿ. 280 ಏನಾಗತ್ತ ಅವಾಗ ತಳಗ್ ಬರ್ತೈತಿ. ಹೌದಾ? ಈಗ ಬಂದಾಗ ನೋಡ್ರಿ ಈ ಸೊನ್ನೆಗ ಈ ಸೊನ್ನೆ ಹೋಯ್ತು. ಹೌದಾ? ಅದೇ ತರ 4 7 28 4 9 36. ಹೌದಾ? ಅದೇ ತರ 7 1 7 7 2 14 7 2 14 ಎಷ್ಟು ಉಳಿತು? 2 ಉಳಿತು. 2 ಮತ್ತು 8 ಐತಿ. 2 8 ಅಂದ್ರೆ 28. 7 4 28. ಹೌದಾ? 24 ಬಂತು ಅಂದ್ರ 24ನ್ನ 9ರಿಂದ ಗುಣಿಸೋಣ. ಇಲ್ಲಿ ಈ 24ನ್ನ ಈ 9ಕ್ಕೆ ಗುಣಿಸ್ಬಿಡೋಣ ಅಂದಾಗ ನಮ್ಗೆ ಉತ್ತರ ಸಿಕ್ಬಿಡ್ತದೆ. 9 4 9 4 36 9 4 36 9 7 18 18ರಾಗ 3 ಕೂಡಿಸಿದ್ರ 21. 18ರಾಗ 3 ಕೂಡಿಸಿದ್ರ 21 ಅಂದ್ರ 216 ಬಂತು. ಎಷ್ಟು? 216 ರೂಪಾಯಿ. 36 ಕಿತ್ತಳೆ ಹಣ್ಣಿಗೆ ಎಷ್ಟು ಕೊಡ್ಬೇಕು ನೀವು? 216 ರೂಪಾಯಿ. ಅಂದ್ರೆ ಕೊಟ್ಟಂತ ಆಪ್ಷನ್ಸ್ಗಳಲ್ಲಿ ನೋಡ್ರಿ, ಆಪ್ಷನ್ ಸಿ ನಮ್ಗ ಕೊಟ್ಟಂತ ಪ್ರಶ್ನೆಗೆ ಉತ್ತರ ಆಗುತ್ತೆ. ಹೌದಾ? ಆದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೆ ಏನ್ ಮಾಡಿದೆ ನಾವು ಪ್ರತಿಯೊಂದು ತೂಕ, ಕಾಲ, ಹಣ, ಉದ್ದ ಇವುಗಳ ಬಗ್ಗೆ ತಿಳ್ಕೊಂಡೇವಿ. ಹಾಗಾದ್ರೆ ಇದರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಬಿಡಿಸಿದೇವೆ. ಹೌದಿಲ್ಲ? ಅದೇ ತರ ಇನ್ನು ಹೆಚ್ಚಿನ ಕ್ಲಾಸಸ್ಗಾಗಿ UC ನವೋದಯ ಕೋಚಿಂಗ್ ಆ್ಯಪ್ನ ಬಳಸ್ರಿ. ಥ್ಯಾಂಕ್ ಯು.